ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರುಚಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದರದಲ್ಲಿ ನಿಮಗೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ 2026ಕ್ಕೆ ಅನ್ವಯಿಸಮ್ 2026ಕ್ಕೆ ಬೋರ್ಡರ್ ಬಿಡಿರುವ ಇಂಗ್ಲೀಷ್ ವಿಷಯದ ಮೌಲಿಕ ಪೇಪರ್ 4 ನೋಡೋಣ. ಇದು 4ನೇ ಕ್ವಶನ್ ಪೇಪರು. ಈಗಲೇ 1, 2, 3 ಹಾಕಿದ್ದೀನಿ ಚಾನಲ್ಲಿ, ಅರ್ಥ ಆಯ್ತಾ? ಈಗಲೇ ಹಾಕಿದ್ದೀನಿ, ಅವನು ನೋಡ್ಕೊಳ್ಳಿ. ಇದು 4ನೇದು, ತುಂಬಾ ಇಂಪಾರ್ಟೆಂಟು ಈ ಒಂದು ಕ್ವಶನ್ ಪೇಪರು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್ ಇರ್ತದೆ. ನಿಮ್ಮದು ಪೂರ್ವಸಿದ್ಧ ಆಗಿರ್ಬೋದು ಮತ್ತು ವಾರ್ಷಿಕ ಪರೀಕ್ಷೆ ಕ್ವಶನ್ ಪೇಪರು ಇದೇ ಪ್ಯಾಟರ್ನಲ್ಲಿ ಇರ್ತದೆ. ಸೊ ಖಂಡಿತ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ನೋಡೋಣ. ಇದು 4ನೇದು. ಈಗಲೇ ಚಾನಲ್ಲಿ 1, 2, 3 ಇರ್ತವೆ, ಅದನ್ನು ಹೋಗ್ಬಿಟ್ಟು ನೋಡ್ಕೊಳ್ಳಿ. ಪ್ಲೇಸ್ಟ್ ಇದೆ ಒಂದು ಎಸ್ ಎಲ್ ಸಿ ಮೌಲಿಕ ಪೇಪರ್ ಕೀ ಅಂತ ಪ್ಲೇಸ್ ಕೊಟ್ಟಿದ್ದೀನಿ. ಅಲ್ಲಿ ಹೋದರೆ ನಿಮಗೆ ಎಲ್ಲ ಹುಡುಗರು ಸಿಗ್ತವೆ, ಎಲ್ಲ ಸಬ್ಜೆಕ್ಟ್ನ ಸಿಗ್ತವೆ ಆನ್ಸರ್ಗಳು. ತಾಪೇ ನೋಡ್ಕೊಳ್ಳಿ, ಇದೇ ಪ್ಯಾಟರ್ನಲ್ಲಿ ಒಂದು ಕ್ವಶನ್ ಪೇಪರ್ ಬರ್ತದೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಾಪಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ವಿದ್ಯಾರ್ಥಿ ನಿಮಗೆ ಅನ್ವಲೈಸರ್ ಮುಗಿಯವರೆಗೆ ಇದೇ ರೀತಿ ನಿಮ್ಮೊಂದು ಅನ್ವಲೈಸರ್ 2026 ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬರೋಂಥ ಪ್ರಶ್ನೆಗಳು ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ಹುಡುಗ ಸಿಗ್ತವೆ, ನೀವು ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಗೊತ್ತಿದೆ ನಿಮಗೆ 10th ಶೇರ್ ಮಾಡಿಟ್ಟವ್ರಿಗೆ ಹೆಲ್ಪ್ ಮಾಡಿ, ಖಂಡಿತ ಹೆಲ್ಪ್ ಮಾಡಿ, ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಜೊತೆಗೆ ನಮ್ಮೊಂದು ರುಚಿಕೆ ಎಜುಕೇಷನ್ ಚಾನಲ್ ನಿಮಗೆ ನೆಕ್ಸ್ಟು ಎಲ್ಲ ಎಸ್ ಎಲ್ ಅಪ್ಡೇಟ್ ಆಗ್ತೀವಿ. ಅದು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಹೊಸ ಚಾನಲ್ಲು, ಅದನ್ನು ಮಾಡ್ಕೊಳ್ಳಿ, ಲಿಂಕ್ ಆಗಡೆ ಇರ್ತದೆ. ಅಥವಾ ಸರ್ಚ್ ಮಾಡಿ ಯೂಟ್ಯೂಬ್ನಲ್ಲಿ ರುಚಿಕೆ ಎಜುಕೇಷನ್ ಅಂತ. ನೆಕ್ಸ್ಟ್ ಎಲ್ಲ ವಿಡಿಯೋಗಳು ಅಪ್ಡೇಟ್ಗಳು, ಬೋರ್ಡಿಂದ ಬರೋ ಅಪ್ಡೇಟ್ಗಳು ಅಲ್ಲೇ ಆಗ್ತೀವಿ. ತಪ್ಪದೆ ಆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಎರಡು ಕೂಡ ಇಂಪಾರ್ಟೆಂಟ್ ಚಾನಲ್ಗಳು. ಓಕೆ, ನೋಡ್ತಾ ಹೋಗೋಣ. 2026ನೇ ಸಾಲಿನ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ 4 ಯಾವುದಿದು? ದ್ವಿತೀಯ ಭಾಷೆ ಇಂಗ್ಲೀಷು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ನೋಡ್ತಾ ಹೋಗೋಣ. ಗರಿಷ್ಠ ಅಂಕಗಳು 80. ಈಗಾಗಲೇ 1, 2, 3 ಚಾನಲ್ ಇರ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ, ತಪ್ಪದೆ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳು. ಮೊದಲೇ ನಿಮಗೆ 4 ಮಲ್ಟಿಪಲ್ ಕ್ವಶನ್ ಇರ್ತವೆ. 4 ಮಲ್ಟಿಪಲ್ ಕ್ವಶನ್ ಇರ್ತವೆ. ಒಂದೇ ಕ್ವಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟು. ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಮೊದಲು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ವರ್ಕರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಲಡ್ ಡೊನೇಷನ್ ಕ್ಯಾಂಪ್. ಏನಾಗ್ತದೆ? ಆಪ್ಷನ್ ಸಿ ಆಗ್ತದೆ. ಡಿಡಂಟ್ ಏನಾಗ್ತದೆ? ಡಿಡಂಟ್ ಏನದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಕೇಳ್ತಾರೆ ಫಿಕ್ಸು ಇನ್ಫಿನಿಟಿವ್ ಮೇಲೆ ಕೇಳ್ತಾರೆ, ಒಂದು ನೋಡ್ಕೊಳ್ಳಿ. ಜೊತೆಗೆ ಬೋರ್ಡರ್ ಬಿಟ್ಟಿರುವ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ನೀಲಕ್ಷಿ ನೋಡ್ಕೊಳ್ಳಿ. ಆ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಕ್ವಶನ್ ಪೇಪರ್ ಬರ್ತದೆ. ನಿಮ್ಮ ಹತ್ರ ಇಲ್ಲ ಅಂದರೆ ಚಾನಲ್ ಆಗಿರ್ತೀನಿ, ಅದು ಕೂಡ ಪ್ಲೇಲಿಸ್ಟೇ ಇರ್ತದೆ, ಎಸ್ ಎಲ್ ಸಿ ಪ್ಲೇಲಿಸ್ಟಲ್ಲಿ. ಅಲ್ಲಿ ಹೋದರೆ ನಿಮಗೆ ಎಲ್ಲ ಇಶ್ಯೂದು ಬ್ಲೂ ಪ್ರಿಂಟ್ ಸಿಗ್ತವೆ, ಹೋಗ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅಲ್ಲಿ ಕೊಟ್ಟಿದ್ದಾರೆ ಯಾವ ಗ್ರಾಮರ್ ಕೇಳ್ತಾರೆ, ಜೊತೆಗೆ ಯಾವ ಪಾಠದ ಮೇಲೆ, ಪ್ರೋಸ್ ಆಗಿರಲಿ ಪೊಯಮ್ ಆಗಿರಲಿ, ಸೊ ಎಷ್ಟು ಮಾಡ್ಕೊಡ್ತಾರೆ ಅಂತ ಕೊಟ್ಟಿದ್ದಾರೆ, ತಪ್ಪದೆ ನೋಡ್ಕೊಳ್ಳಿ ಅಲ್ಲಿ. ಇನ್ನು ಕ್ವಶನ್ ನಂಬರ್ 2, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಯಾವುದಕ್ಕೆ ಇಲ್ಲಿ ಸರಿಯಾದ ಉತ್ತರ? ಮೊದಲು ಸೆಂಟೆನ್ಸ್ ನೋಡ್ಕೊಳ್ಳಿ. ವಿ ವೇರ್ ಗ್ಯಾದರ್ಡ್ ಆ್ಯಟ್ ದ ಪ್ಲೇ ಗ್ರೌಂಡ್ ಟು ರಿಸೀವ್ ದ ಚೀಫ್ ಗೆಸ್ಟ್. ಇಲ್ಲಿ ಟು ರಿಸೀವ್ ಆಗ್ತದೆ. ಆಲ್ಮೋಸ್ಟ್ ಇನ್ಫಿನಿಟಿವ್ ನಿಮಗೆ 2 ಇಂದ ಸ್ಟಾರ್ಟ್ ಆಗ್ತದೆ, 2 ವರ್ಡಿಂದ ಸ್ಟಾರ್ಟ್ ಆಗ್ತದೆ. ಟು ರಿಸೀವ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ಬರ್ತಾರೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸು. ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಕೇಳಿದ್ದಾರೆ. ಸೊ ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ ನೋಡಿ. ಸ್ಟೂಡೆಂಟ್ ಹೇಳ್ತಾರೆ, ವುಡ್ ಯು ಪ್ಲೀಸ್ ಪ್ರೊವೈಡ್ ಮೀ ದ ಡೀಟೇಲ್ಸ್ ಆಫ್ ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಇಲ್ಲಿ ಆಗ್ತಿದ್ದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ. ಮೇಕಿಂಗ್ ರಿಕ್ವೆಸ್ಟ್ ಅನ್ನೋದು ಸರಿಯಾದ ಉತ್ತರ, ಮೇಕಿಂಗ್ ರಿಕ್ವೆಸ್ಟು. ಇನ್ನು ಕ್ವಶನ್ ನಂಬರ್ 4, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಟು ಕಂಪ್ಲೀಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಮೇಲೆ ಕ್ವಶನ್ ಕೇಳಿದರೆ ಯಾವುದಾಗ್ಬೋದು ನೋಡಿ. ನಿರ್ಮಲಾ, ಇಫ್ ಯು ಹ್ಯಾಡ್ ಫಾಲೋಡ್ ಮೈ ಡಯಟ್ ಪ್ಲ್ಯಾನ್ ಯು ಡ್ಯಾಶ್ ಸೌಟ್ ಮೆಡಿಕಲ್ ಹೆಲ್ಪ್. ಏನಾಗ್ತದೆ ಇದು? ಆನ್ಸರ್ ಆಪ್ಷನ್ ಸಿ ಆಗ್ತದೆ. ವುಡಂಟ್ ಹ್ಯಾವ್ ಆಗ್ತದೆ. ವುಡಂಟ್ ಹ್ಯಾವ್ ಅನ್ನೋದು ಸರಿಯಾದ ಉತ್ತರ. ಅಂದರೆ ಸೆಕೆಂಡ್ ಮೇನ್ ಬರ್ತದೆ. ಸೆಕೆಂಡ್ ಮೇಲೆ ನಿಮಗೆ ಡೂ ಎಸ್ ಡೈರೆಕ್ಟೆಡು, ಟೋಟಲಾಗಿ 12 ಮಾರ್ಕ್ಸ್ಗೆ ಇರ್ತದೆ. ಅದಾಯ್ತಾ? ಟೋಟಲಾಗಿ 12 ಮಾರ್ಕ್ಸ್ ಇರ್ತದೆ, ಪ್ರತಿಯೊಂದಕ್ಕೂ 1 ಅಂಕ. ಈ ಕ್ವಶನ್ ಕ್ಯಾರಿಯರ್ಸು 1 ಮಾರ್ಕ್ಸು, ಎಲ್ಲ ಕೂಡ ಗ್ರಾಮರೇ. ನೋಡ್ತಾ ಹೋಗೋಣ ಯಾವ ಕ್ವಶನ್ ಇವೆ ಅಂತ. ಕ್ವಶನ್ ನಂಬರ್ 5 ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್. ಸಿಲೆಬಲ್ ಮೇಲೆ ಕೇಳ್ತಾರೆ. ಸಿಲೆಬಲ್ ಮೇಲೆ ಕೇಳ್ತಿದ್ದಾರೆ. ಆಲ್ಮೋಸ್ಟು 1, 2 ಸಿಲೆಬಲ್ ಇಂಪಾರ್ಟೆಂಟು. 1 ಸಿಲೆಬಲ್ಲು 2 ಸಿಲೆಬಲ್ ಇಂಪಾರ್ಟೆಂಟು. ಇಲ್ಲಿ ಯಾವ್ದು ಕೇಳಿದರೆ 1 ಸಿಲೆಬಲ್ ಕೇಳಿದರೆ ಯಾವುದಾಗ್ತದೆ? ಬರ್ಡಾ, ಪೇಂಟಿಂಗಾ, ವಿಸಿಟಾ, ಎಕ್ಸಾಮಿನ. ಸರಿಯಾದ ಉತ್ತರ ಆಪ್ಷನ್ ಬರ್ಡ್ ಅನ್ನೋದು ಸರಿಯಾದ ಉತ್ತರ. 1 ಸಿಲೆಬಲ್ ಆಗ್ತದೆ ಬರ್ಡ್ ಅನ್ನೋದು. ಏನು ಓದಿದೆಲ್ಲ ಏನಾಗ್ತದೆ? 2 ಸಿಲೆಬಲ್ ಆಗ್ತವೆ. ಇನ್ನು ಕ್ವಶನ್ ನಂಬರ್ 6, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಯೂಸಿಂಗ್ ಸೊ ದ್ಯಾಟ್ನ ಬಳಸಿಬಿಟ್ಟು ಸೆಂಟೆನ್ಸ್ನ ಕಂಬೈನ್ ಮಾಡಬೇಕು.
ನೋಡ್ಕೊಳ್ಳಿ, ಸೆಂಟೆನ್ಸ್ ನೋಡ್ಕೊಳ್ಳಿ. ದಿಸ್ ಸಮ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ, ಐ ಕೆನಾಟ್ ಸಾಲ್ವ್ ದಿಸ್. ಆನ್ಸರ್ ನೋಡಿ, ದಿಸ್ ಸಮ್ ಈಸ್ ಸೋ ಡಿಫಿಕಲ್ಟ್ ದ್ಯಾಟ್ ಐ ಕೆನಾಟ್ ಸಾಲ್ವ್ ಇಟ್. ಇಲ್ಲೇ ಬಳಸಬೇಕಿತ್ತು ನಾವು, ಸೊ ದ್ಯಾಟ್ ಬಳಸಬೇಕಿತ್ತು. ಸೆಂಟೆನ್ಸ್ ನೋಡ್ಕೊಳ್ಳಿ ಯಾರು ಮಾಡ್ಬೇಕಂತ. ಇನ್ನು ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಲು. ಆರ್ಟಿಕಲ್ ಮೇಲೆ ಕೇಳಿದರೆ ಎ ಆ್ಯಂಡ್ ದ ಮೂರಲ್ಲಿ ಒಂದು ಬರ್ತದೆ ನೋಡಿ. ಹೂ ಇಸ್ ಡ್ಯಾಶ್ ಟಫೆಸ್ಟ್ ಬ್ಯಾಟ್ಸ್ಮ್ಯಾನ್ ಇನ್ ದ ಇಂಡಿಯನ್ ಕ್ರಿಕೆಟ್ ಟೀಮ್, ಯಾವುದಾಗ್ತದೆ? ಸರಿ ಹತ್ರ ದ ಆಗ್ತದೆ. ಅರ್ಥ ಆಯ್ತಾ? ಲಾಸ್ಟಿಗೆ ಎಸ್ ಟಿ ಫಾರ್ಮ್ ಇದೆ ನೋಡಿ, ದ ಹೈಯೆಸ್ಟು. ಒಟ್ಟಿನಲ್ಲಿ ಲಾಸ್ಟಿಗೆ ಎಸ್ ಟಿ ಫಾರ್ಮ್ ಅಂದರೆ ಅದು ದ ಅಂತ ಬರ್ತದೆ. ಎಸ್ ಟಿ ಫಾರ್ ಅಂತ ಬಂದರೆ ನಿಮಗೆ ದ ಹೈಯೆಸ್ಟ್ ಆಗಿರ್ಬೋದು, ಟಾಲೆಸ್ಟು, ಈ ರೀತಿ ಬಂದಾಗ ನಿಮಗೆ ದ ಅನ್ನೋದು ಬರ್ತದೆ. ನೆಕ್ಸ್ಟು ಕ್ವಶನ್ ನಂಬರ್ 8, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ ವರ್ಡ್. ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳ್ತಾರೆ ಒಂದು ಪಿಕ್ಸು ಪಾರ್ಟ್ಸ್ ಆಫ್ ಸ್ಪೀಚು. ಸೊ ಅದಂತ ಹೇಳೋಕ್ಕಾಗಲ್ಲ, ಎಲ್ಲ ಕ್ವಶನ್ ಬರ್ತವೆ. ಅರ್ಥ ಆಯ್ತಾ? ಇಲ್ಲಿ ಯಾವೆಲ್ಲ ಗ್ರಾಮರ್ ಟಾಪಿಕ್ ಇಟ್ಟಿದ್ದಾರೆ ಅವೆಲ್ಲ ಗ್ರಾಮರ್ ಟಾಪಿಕ್ಗಳು ಎಕ್ಸಾಮಲ್ಲಿ ಬಂದೇ ಬರ್ತವೆ. ಎಲ್ಲ ಟಾಪಿಕ್ ನೋಡ್ಕೊಳ್ಳಿ ಚೆನ್ನಾಗಿ. ನೀವು ಕ್ವಶನ್ ನಂಬರ್ ನೋಡ್ಕೊಳ್ಳಿ. ಕ್ವಶನ್ ನೋಡ್ಕೊಂಡು ಮೊದಲು, ದ ಬೈಕ್ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಇಲ್ಲಿ ಇಮಿಡಿಯೇಟ್ಲಿ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಅನ್ನೋದು ಆಗ್ತದೆ ಆನ್ಸರ್ 2 ವರ್ಬ್ ಆಗ್ತದೆ. 2 ವರ್ಬ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 9, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಸೂಟೇಬಲ್ ಲಿಂಕರು. ಲಿಂಕರ್ ಕ್ವಶನ್ ಕೇಳಿದರೆ, ಸ್ಟೂಡೆಂಟ್ಸ್ ವೆಂಟ್ ಟು ದ ಥಿಯೇಟರ್ ಡ್ಯಾಶ್ ದೇ ಡಿಡೆಂಟ್ ಗೆಟ್ ಟಿಕೆಟ್ಸು. ಇಲ್ಲಿ ಆಗ್ತದೆ, ಇಲ್ಲಿ ಡ್ಯಾಶ್ ಕೊಟ್ಟಲ್ಲಿ ಬಟ್ ಆಗ್ತದೆ, ಬಟ್ ದೇ ಡಿಡೆಂಟ್ ಗೆಟ್ ಟಿಕೆಟ್ಸು. ಇದು ಸರಿಯಾದ ಉತ್ತರ. ಕೇಳ್ಬೋದು, ರಿಪೀಟ್ ಆಗ್ತದೆ ಕ್ವಶನ್ಗಳು ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನು. ಪ್ರಪೋಸಿಷನ್ ಕೇಳಿದರೆ, ಚಿಲ್ಡ್ರನ್ ವೇರ್ ವೇಟಿಂಗ್ ಡ್ಯಾಶ್ ದ ಬಸ್. ಇಲ್ಲಿ ಆನ್ಸರ್ ಆಗ್ತದೆ ಫಾರ್ ದ ಬಸ್ ಆಗ್ತದೆ. ಫಾರ್ ದ ಬಸ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ಸು. ಸುನೀಲ್ ಡ್ಯಾಶ್ ಬಿ ಪ್ಲಸ್ ವೇಟ್ ಕೊಟ್ಟಿದ್ದಾರೆ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ. ಇದಾಗ್ತದೆ, ಇದು ವಾಸ್ ವೇಟಿಂಗ್. ಸುನೀಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ಫ್ರೆಂಡ್ ಇನ್ ದ ಬಸ್ ಸ್ಟಾಪ್ ಎಸ್ಟರ್ಡೇ, ಬಸ್ ಸ್ಟಾಪ್ ಎಸ್ಟರ್ಡೇ. ಸೊ ಇಲ್ಲಿ ಆಗ್ತದೆ ವಾಸ್ ವೇಟಿಂಗ್ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 12, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್ಸು. ಓಕೆ, ಹಿ ಸಾವ್ ದ ಡ್ಯಾಶ್ ಡೆವಲಪ್ ಕೊಟ್ಟಿದ್ದಾರೆ ಆಫ್ ದ ಸಿಟಿ. ಏನಾಗ್ತದೆ? ಹಿ ಸಾವ್ ದ ಡೆವಲಪ್ಮೆಂಟ್ ಆಫ್ ದ ಸಿಟಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಪೇ ಆ್ಯಸ್ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸು. ಪೇನ ನಮ್ಮ ಒಂದು ಸ್ವಂತ ವಾಕ್ಯದಲ್ಲಿ ಬಳಸಬೇಕು ಅಂತ ಅರ್ಥ. ನೋಡೋಣ ಯಾವ ರೀತಿ ಮಾಡ್ಬೋದು ಅಂತ. ಸೊ ಇದೆ ಅಂತ ಹೇಳೋಕ್ಕಾಗಲ್ಲ, ಇದೆ ಆನ್ಸರ್ ಅಲ್ಲ. ಸೊ ಬೇರೆ ಬೇರೆ ರೀತಿ ಕೂಡ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಗ್ರಾಮ್ಯಾಟಿಕಲ್ಲಿ ಕರೆಕ್ಟ್ ಸೆಂಟೆನ್ಸು, ಗ್ರಾಮ್ಯಾಟಿಕಲ್ಲಿ ಕರೆಕ್ಟ್ ಸೆಂಟೆನ್ಸು. ಅರ್ಥ ಆಯ್ತಾ? ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಪೇನ ಬಳಸ್ಬಿಟ್ಟು ಯಾವ್ದಾದ್ರು ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಮಾಡಿದರೆ ಸರಿಯಾದ ಉತ್ತರ ಆಗ್ತದೆ. ನೋಡ್ಕೊಳ್ಳಿ, ಸೆಂಟೆನ್ಸನ್ನು ಮಾಡಿಬಿಟ್ಟು ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಪೇ ಆಗಿ ನಿಮ್ಮೊಂದು ವಾಕ್ಯದಲ್ಲಿ ಬರಬೇಕು. ಕ್ವಶನ್ 14, ಚೇಂಜ್ ಟು ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಕಂಪೇರೇಟಿವ್ ಡಿಗ್ರಿ. ಕಂಪೇರೇಟಿವ್ ಡಿಗ್ರಿ ನಾವು ಚೇಂಜನ್ನು ಮಾಡಬೇಕು. ಅರ್ಥ ಆಯ್ತಾ? ನೋಡೋಣ ಏನಾಗ್ತದೆ ಇದು. ಮತ್ತು ಕ್ವಶನ್ ನೋಡ್ಕೊಳ್ಳಿ, ಡಾನ್ ಅನ್ಸೆಲ್ಮು ವಾಸ್ ದ ಮೋಸ್ಟ್ ಜಿನಿಯಸ್ ಪರ್ಸನ್ ಇನ್ ದ ವಿಲೇಜ್. ಏನಾಗ್ತದೆ? ಡಾನ್ ಅನ್ಸೆಲ್ಮು ವಾಸ್ ಮೋರ್ ಜಿನಿಯರಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ಸೊ ಜೀನಿಯಸ್ ತುಂಬಾ ಇದ್ದು ಅಂತ ಏನು ಬರ್ತದೆ ಇಲ್ಲಿ? ಮೋರ್ ಜೀನಿಯಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್. ಡಾನ್ ಅನ್ಸೆಲ್ಮು ವಾಸ್ ಮೋರ್ ಜೀನಿಯಸ್ ದ್ಯಾನ್ ಎನಿ ಅದರ್ ಪರ್ಸನ್ ಇನ್ ದ ವಿಲೇಜ್ ಆಗ್ತದೆ. ಕ್ವಶನ್ ನಂಬರ್ 15, 15ನೇ ಪ್ರಶ್ನೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ ಕೇಳಿದರೆ, ಪ್ಯಾಸಿವ್ ವಾಯ್ಸು ಕೊಟ್ಟಿದ್ದಾರೆ ಮೇಲೆ ಸೆಂಟೆನ್ಸ್ ನೋಡ್ಕೊಳ್ಳಿ. ಐ ಸೋಲ್ಡ್ ದ ಟ್ರೀಸ್. ಐ ಸೋಲ್ಡ್ ದ ಟ್ರೀಸ್ ಅನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕು. ಆನ್ಸರ್ ನೋಡಿ, ದ ಟ್ರೀಸ್ ವೇರ್ ಸೋಲ್ಡ್ ಬೈ ಮೀ. ದ ಟ್ರೀಸ್ ವೇರ್ ಸೋಲ್ಡ್ ಬೈ ಮೀ ಆಗ್ತದೆ. ನೋಡ್ಕೊಳ್ಳಿ, ಕೇಳ್ಬೋದು. ಪ್ಯಾಸಿವ್ ವಾಯ್ಸು ಕ್ವಶನ್ ಬರ್ತದೆ, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ಕ್ವಶನ್ 16, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ದ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು. ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಕೇಳಿದ್ದಾರೆ. ರಿಪೋರ್ಟೆಡ್ ಸ್ಪೀಚು ನೋಡ್ಕೊಳ್ಳಿ, ಮತ್ತು ಸೆಂಟೆನ್ಸ್ ನೋಡ್ಕೊಳ್ಳಿ. ರಾಮೇಶ್ವರಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ. ಏನಾಗ್ತದೆ ಆನ್ಸರು? ಆನ್ಸರ್ ನೋಡಿ, ರಾಮೇಶ್ವರಿ ಟೋಲ್ಡ್ ಕುಸುಮಾ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ ನೆಕ್ಸ್ಟ್ ಡೇ. ರಾಮೇಶ್ವರಿ ಟೋಲ್ಡ್ ಕುಸುಮಾ ದ್ಯಾಟ್ ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ದ ನೆಕ್ಸ್ಟ್ ಡೇ. ನೆಕ್ಸ್ಟು ಥರ್ಡ್ ಮೇಲ್ ಬರ್ತದೆ. ಥರ್ಡ್ ಮೇಲೆ ನಮಗೆ ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸು. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರಿರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟು. ದ ಕ್ಲೂಸ್ ಆರ್ ಗಿವನ್ ಬಿಲೋ. ಸೊ ಎಡಿಟ್ ದ ಪ್ಯಾರಾಗ್ರಾಫ್ ಎಡಿಟ್ ಮಾಡೋದಿರ್ತದೆ. ಟೋಟಲಿ 2 ಮಾರ್ಕ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? 18 ಪ್ಯಾರಾಗ್ರಾಫು 2 ಮಾರ್ಕ್ಸ್ ಇರ್ತದೆ. ಟೋಟಲಾಗಿ 2 ಮಾರ್ಕ್ಸು. ಅವ್ರು ಕ್ಲೂಸ್ ಕೊಟ್ಟಿರ್ತಾರೆ. ಆ ಕ್ಲೂಸನ್ನು ನೀವು ಏನು ಮಿಸ್ಟೇಕ್ ಆಗ್ತೀವಿ ಅದನ್ನ ಕರೆಕ್ಟ್ ಮಾಡಿಟ್ಟು ಬರಬೇಕು. 17 ನೋಡಿ, while in the USA he was drawn to the 14th amendment of the constitution of the USA which given freedom to the black Americans. ಇಲ್ಲೇನಾಗಿದೆ? ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಬಿ ಎರಡವರ್ಬಲ್ ವೆರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಎರಡವರ್ಬಲ್ ಕಡೆ ಕೇಳ್ತಾರೆ. ಇಲ್ಲಿ ಯಾವ್ದು ಕೇಳಿದರೆ ವೆರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡು. ನೋಡ್ಕೊಳ್ಳಿ, ಏನಾಗಬೇಕು ಇಲ್ಲಿ? ಆಪ್ಷನ್ ಎ ಗೇವ್ ಆಗಬೇಕು, ಆಪ್ಷನ್ ಬಿ ಫ್ರೀಡಮ್ ಆಗಬೇಕು. ಗೇವ್ ಫ್ರೀಡಮ್ ಅನ್ನೋದು ಸರಿಯಾದ
ಉತ್ತರ ಆಗ್ತದೆ. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಗಿವೆನ್ ಫ್ರೀಡಮ್ ಅಲ್ಲ, ಅದು ಗೇವ್ ಫ್ರೀಡಮ್ ಸರಿಯಾದ ಉತ್ತರ. ಇವೆರಡು ಎ ಬಿ. ಇನ್ನು ಫೋರ್ತ್ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಟೂ ತ್ರೀ ಸೆಂಟೆನ್ಸ್ ಈಚು. 2 marks ಇಂಟು 7 ಇರ್ತವೆ, ಟೋಟಲ್ 14 ಮಾರ್ಕ್ಸು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚು. ಅಂದರೆ 2 marks ಇಂಟು 7 ಟೋಟಲ್ 14 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೇಜು 2 marks. ಪ್ರತಿಯೊಂದಕ್ಕೂ 2 ಅಂಕ. ನೋಡಿ, ಎಲ್ಲ ಕೂಡ ಇಂಪಾರ್ಟೆಂಟು. ಸೊ ತುಂಬ ಓದೋ ಅವಶ್ಯಕತೆ ಇಲ್ಲ. ಅವ್ರು ಯಾವ ರೀತಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಆ ಬ್ಲೂ ಪ್ರಿಂಟ್ ಪ್ರಕಾರ ನೋಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನೀವು ಲಕ್ಷ ಬಿಟ್ಟು ಬೇರೆ ಯಾವುದೂ ಕ್ವಶನ್ ಬರೋದಿಲ್ಲ. ಅಲ್ಲಿ ನೀವು ಚಾಯ್ಸ್ ಇಟ್ಕೊಳ್ಳಿ. 2 marksಗೆ ಯಾವೊಂದು ಚಾಪ್ಟರ್ ಕೊಟ್ಟಿದ್ದಾರೆ, ಯಾವೊಂದು ಪ್ರೋಸ್ ಪೊಯಮ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಓದ್ಕೊಳ್ಳಿ. ಕೆಲವೊಂದು ಸಲ ಸಪ್ಲಿಮೆಂಟರಿ ರೀಡಿಂಗ್ ಕೂಡ ಬರ್ತವೆ. ಸೊ ಚಾಯ್ಸ್ ಇಟ್ಕೊಳ್ಳಿ, ಯಾವ್ದು ನಿಮಗೆ ಈಸಿ ಅನಿಸ್ತವೆ ಆ ಚಾಪ್ಟರ್ನ ಓದ್ಕೊಳ್ಳಿ. ಅರ್ಥ ಆಯ್ತಾ? ಈ ರೀತಿ ಓದ್ಕೊಂಡ್ರೆ ನಾವು ಕಡಿಮೆ ಸಮಯದಲ್ಲಿ ಎಲ್ಲ ಓದ್ಕೋಬೋದು. 18 ನೋಡಿ, ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ವೈ ಡಿಡ್ ದ ಓಲ್ಡ್ ಮ್ಯಾನ್ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ? ಆನ್ಸರ್ ಇದೆ ನೋಡ್ಕೊಳ್ಳಿ. 19 ನೇಮ್ ದ ನ್ಯೂಸ್ ಪೇಪರ್ಸ್ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ಸ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ವೆರಿ ಇಂಪಾರ್ಟೆಂಟು. ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ವರಿಯಸ್ ಲೀಡರ್. ಈ ಕ್ವಶನ್ ಕೂಡ ಬರ್ತದೆ. ಅರ್ಥಾಯ್ತಾ? ರಿಪೀಟ್ ಆಗ್ಬೋದು ನೋಡ್ಕೊಳ್ಳಿ. 20 ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ್ಯಾಟ್ ದ ಅರ್ತ್ ಹ್ಯಾಸ್ ಆ್ಯನ್ ಓಷಿಯನ್ ಆಫ್ ಪೇಷನ್ಸ್ ಇನ್ ದ ಪೊಯಮ್ ಐ ಆಮ್ ದ ಲ್ಯಾಂಡ್ ಕ್ವಶನು 2 marks ಕೂಡ ಬರ್ತಾ ಇರ್ತದೆ. ಸೊ ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಗೊತ್ತಾಗ್ತದೆ ಯಾವ ಚಾಪ್ಟರಿಂದ, ಪ್ರೋಸಿಂದ, ಪೊಯಮಿಂದ ಅಥವಾ ಸಪ್ಲಿಮೆಂಟ್ ರೀಡಿಂಗಿಂದ ಎಷ್ಟು ಮಾರ್ಕ್ಸ್ ಬರ್ತಾವೆ ಅಂತ ನೋಡ್ಕೊಳ್ಳಿ. ಅಷ್ಟನ್ನು ಓದ್ಕೊಳ್ಳಿ. 21 ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ವಾಟ್ ಮೇಕ್ಸ್ ಯು ಟು ಅಪ್ರಿಸಿಯೇಟ್ ಹಿಮ್? ಆನ್ಸರ್ ಇದೆ ನೋಡ್ಕೊಳ್ಳಿ. ಅಥವಾ ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಇಷ್ಟೇ ಕ್ವಶನ್ ಕೇಳ್ತಾರೆ. 22 ವಾಟ್ ಇಡ್ ದ ಥ್ರೆಟ್ ಆಫ್ ಮ್ಯೂಚುವಲಿ ಅಸ್ಯೂರ್ಡ್ ಡಿಸ್ಟ್ರಕ್ಷನ್ ಇಂಪ್ಲಿ? ಇದು ಕೂಡ ಆನ್ಸರ್ಸ್ ಇದೆ ನೋಡ್ಕೊಳ್ಳಿ. 23 ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕಮ್ ಟು ಮೋಹನ್ ಹೌಸ್? ಇನ್ನು 6 ಕ್ವಶನ್ ಇರ್ತದೆ ನಿಮಗೆ ಇದಕ್ಕೆ. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ವೆನ್ ಶಿ ಕ್ಲೈಮ್ಡ್ ಮೌಂಟ್ ಎವರೆಸ್ಟು? ಸೊ 6 ಕ್ವಶನ್ ಇರ್ತದೆ. ಸಪ್ಲಿಮೆಂಟ್ ರೀಡಿಂಗ್ ನಮಗೆ ಆಲ್ಮೋಸ್ಟು 6 ಕ್ವಶನ್ ಕೇಳ್ತಾರೆ. 24 ಹೌ ಡು ಯು ಸೇ ದ್ಯಾಟ್ ಹನೀಫ್ ವಾಸ್ ಎ ಯಂಗ್ ಮ್ಯಾನ್ ವಿತ್ ವೆರಿಡ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ಸ್? ಇದು ಕೂಡ ಆನ್ಸರ್ ಇದೆ. ಇದು ಕೂಡ 6 ಕ್ವಶನು. ದ ಕ್ರೈಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಆಟ್ ದ ಎಂಡ್ ಗೇವ್ ಸಕ್ಸಸ್ಫುಲ್ ಎಕ್ಸ್ಪಿಡೇಷನ್ ಫಾರ್ ವಂಜಿಯಾ ಹೌ? ದ ಕ್ರೈಸ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್ ಆಟ್ ದ ಎಂಡ್ ಗೇವ್ ಸಕ್ಸಸ್ಫುಲ್ ಎಕ್ಸ್ಪಿಡೇಷನ್ ಫಾರ್ ವಂಜಿಯಾ ಹೌ? ಸೊ ಕ್ವಶನ್ ರಿಪೀಟ್ ಆಗ್ಬೋದು ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 5 to 6 ಸೆಂಟೆನ್ಸ್ ಈಚು. ಇಲ್ಲಿ 3 marks 2 ಬರಬೇಕು. ಟೋಟಲಾಗಿ 6 marks. ಈಚ್ ಕ್ವಶನ್ ಕ್ಯಾರೇಜು 3 marks. ಟೋಟಲಾಗಿ ನಿಮಗೆ 2 questions ಅನ್ಕೋತೀನಿ. 2 questions ಇರಬೇಕು ನೀವು. 25 ಎ ನ್ಯೂಸ್ ಪೇಪರ್ ರಿಪೋರ್ಟ್ ಅಬೌಟ್ ಎ ಬಾಯ್ ವಾಸ್ ಆನ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಇನ್ ಸ್ವಾಮೀಸ್ ಲೈಫ್. ಜಸ್ಟಿಫೈ. ತುಂಬಾ ಇಂಪಾರ್ಟೆಂಟ್ ಕ್ವಶನು, ರಿಪೀಟ್ ಆಗ್ಬೋದು. 26 ಮ್ಯೂಸಿಕ್ ಈಸ್ ದ ವಾಯ್ಸ್ ಆಫ್ ದ ಸೌಲ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಪೊಯಮ್ ಜಾಸ್ ಪೊಯಮ್ 2. ಸೊ ಸಮರಿ ನೋಡ್ಕೊಳ್ಳಿ ಚೆನ್ನಾಗಿ. ಜಾಸ್ ಪೊಯಮ್ 2 ಇಂದ ನಮಗೆ ರಿಪೀಟ್ ಆಗ್ಬೋದು ಈ ಒಂದು ಸಮರಿ. ನಂತರ ನೆಕ್ಸ್ಟ್ ಮೇನು ರೀಡ್ ದ ಫಾಲೋಯಿಂಗ್ ಇನ್ಸ್ಟ್ರಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಎಕ್ಸ್ಟ್ರಾ ಕ್ವಶನ್ಸು ಅಂದರೆ ಆರ್ಚಿ ಕ್ವಶನ್ಸ್ ಕರೀತಾರೆ ನಾವು. ಎಕ್ಸ್ಟ್ರಾಕ್ಸು ಟೋಟಲಾಗಿ ತ್ರೀ ಕ್ವಶನ್ಸು. ಅರ್ಥ ಆಯ್ತಾ? ಅಂದರೆ 3 marks ಈಚ್ ಕ್ವಶನ್ಗೆ. ಟೋಟಲಾಗಿ 4 question ಬರಬೇಕು. 12 marks. ಈಚ್ ಕ್ವಶನ್ ಕ್ಯಾರೇಜ್ 3 marks. ಎಷ್ಟು ಕ್ವಶನ್ ಬರಬೇಕು? 4 question ಆರ್ಚಿ ಕ್ವಶನ್ ಬರಬೇಕು. ಎಕ್ಸ್ಟ್ರಾಕ್ಟು 4 question ಬರಬೇಕು. 27 ನೋಡಿ, ಹೂಮ್ ಕ್ಯಾನ್ ಐ ಕಾಲ್? ಹಿ ಆಸ್ಕ್ಡ್ ಕ್ವಿಕ್ಲಿ. ಹೂ ಇಸ್ ದ ಸ್ಪೀಕರ್? ಆನ್ಸರು ಬಾಲೇಶ್ವರ್ ಮಿಶ್ರಾ. ಹೂ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವಶನ್ ಟು? ರೋಮಾ ತಲ್ರೇಜಾ. ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್? ಆನ್ಸರ್ ನೋಡಿ, ವೆನ್ ರೋಮಾ ರಿಗೇನ್ಡ್ ಸಮ್ unconsciousness and opened his for a while. Next 28 the depending of their disconnect is ominous. Who made this statement? ನೋಡಿ ತುಂಬಾ ಇಂಪಾರ್ಟೆಂಟು. ಸೊ ಕೊಲಂಬಸ್ ಇಂದ ಕ್ವಶನ್ ಬಂದೇ ಬರ್ತದೆ. ಕೊಲಂಬಸ್ ಮೇಲೆ ಕ್ವಶನ್ ಬಂದೇ ಬರ್ತದೆ. ಆಯ್ತಾ? ಆಲ್ಮೋಸ್ಟು ಕೊಲಂಬಸ್ ಇರುವಂಥ ನಿಮಗೆ ಆರ್ಸಿನೇ ಕೊಡ್ತಾರೆ ಎಕ್ಸ್ಟ್ರಾಕ್ಟು. ಕರೆಕ್ಟಾಗಿ ನೋಡ್ಕೊಳ್ಳಿ. ಕೊಲಂಬಸ್ ಮೇಡ್ ದಿಸ್ ಸ್ಟೇಟ್ಮೆಂಟು. ಇನ್ನು ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್? ಆನ್ಸರು ವೆನ್ ದ ಸೀಮೆನ್ಸ್ ಸಿಂಗಿಂಗ್ ಚೇಂಜ್ ಟು ಎ ರೋರ್. ಇನ್ನು ಸಿ ವಾಟ್ ಡಸ್ ಒಮಿನಸ್ ಮೀನ್ ಇನ್ ದ ಕಂಟೆಕ್ಸ್ಟ್? ಏನಾಗ್ತದೆ ಒಮಿನಸ್ ಅಂದರೆ ಏನು? ಇದು ಬ್ಯಾಡ್ ಅಂತ ಅರ್ಥ, ಬ್ಯಾಡ್ ಆಗ್ತದೆ. ಇನ್ 29 ದಿಸ್ ಈಸ್ ಆನ್ ಐಡಲ್ ಪಾಸ್ಟ್ ಟೈಮ್. ಯು ವುಡ್ ಟು ಬೆಟರ್ ಟು ರೀಡ್ ಆ್ಯಂಡ್ ಗೆಟ್ ಸಮ್ ನಾಲೆಜ್. ಹೂ ಇಸ್ ದ ಸ್ಪೀಕರ್? ಮಿಸ್ಟರ್ ಅವತಾರ್ ನಾರಾಯಣ್ ಅಥವಾ ಸತೀಶ್ ಫಾದರ್ ಅಂತ ಬರಿಬೋದು. ಇನ್ನು ಬಿ ಹೂ ಡಸ್ ಯು ರೆಫರ್ ಟು? ಆನ್ಸರ್ ನೋಡಿ ಆಪ್ಷನ್ ಬಿ. ಆನ್ಸರು ಯು ರೆಫರ್ ಟು ಸತೀಶ್ ಗುಜ್ರಾಲ್. ಇನ್ನು ಸಿ ಹೌ ಡಿಡ್ ದ ಸ್ಪೀಕರ್ ಎನ್ಕರೇಜ್ ರೀಡಿಂಗ್? ಸೊ ಆನ್ಸರ್ ಇದೆ ನೋಡ್ಕೊಳ್ಳಿ. ದ ಸ್ಪೀಕರ್ ಎನ್ಕರೇಜ್ಡ್ ಲರ್ನಿಂಗ್ ಬೈ ಪ್ರೊವೈಡಿಂಗ್ ಆರ್ಫುಲ್ ಬುಕ್ಸ್. ಇಷ್ಟು ಆನ್ಸರ್ ನೋಡ್ಕೊಳ್ಳಿ. ಇನ್ನು 30 ದೇರ್ ವೋಂಟ್ ಬಿ
ಎನಿ ಕ್ಯಾಲೆಂಡರ್ ದೇರ್ ಓಂಟ್ ಬಿ ಎನಿ ಕ್ಲಾಕ್. ಇದೇನಿದು ನಿಮಗೆ ಆಲ್ಮೋಸ್ಟ್ ನೋಡಿ ನೀವು ಮಾಡ್ಕೊಂಡಿರ್ತಾರೆ ಇವನ್ ಆರ್ಸಿ ಕ್ವಶನ್ಸು ಬರೀ ಪ್ರೋಸಿಂದ ಬರ್ತಾವಂತಲ್ಲ, ಪೋಯಮಂದು ಕೂಡ ಬರ್ತವೆ. ಅರ್ಥ ಆಯ್ತಾ? ಪೋಯಮಂದು ಕೂಡ ಬರ್ತವೆ. ಒಂದ್ಸಲ ಪ್ರಿಂಟ್ ನೋಡ್ಕೊಳ್ಳಿ, ನೀಲೆಕ್ಷನ್ ನೋಡ್ಕೊಳ್ಳಿ, ಅಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ ಆಯಿತು ಓದ್ಕೊಳ್ಳಿ. ಸೊ ಪದೇ ಪದೇ ಹೇಳ್ತೀನಿ, ಯಾಕಂದರೆ ನಿಮಗೆ ಅದೇ ಪ್ಯಾಟರ್ನ್ ಕ್ವಶನ್ ಪೇಪರ್ ಬರ್ತದೆ. ಮಾಲ್ ಕ್ವಶನ್ ಪೇಪರ್ಸು ಪ್ರಿಂಟ್ ನೋಡ್ಕೊಳ್ಳೇಬೇಕು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಎಕ್ಸಾಮ್ಗೆ ನಿಮಗೆ ಹೆಲ್ಪ್ ಆಗುವಂಥದ್ದು. ಇನ್ನು ನೋಡಿ ಆನ್ಸರ್ ಈ ರೀತಿ ಪಾಯಿಂಟ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಗಿವೆನ್ ಫಿಲೋ ಇಸ್ ಎ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಬಿಲೋ. ಪ್ರೊಫೈಲ್ ರೈಟಿಂಗ್ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ, ಪಿಕ್ಸ್ ಕೇಳ್ತಾರೆ, ತುಂಬಾ ಈಸಿ. ಸೊ ಕೊಟ್ಟಿರ್ತಾರೆ, ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ನೇಮು, ಅವರ ಹುಟ್ಟಿದ ಸ್ಥಳ ಆಗಿರ್ಬೋದು ಎಲ್ಲ ಕೊಟ್ಟಿರ್ತಾರೆ, ನ್ಯಾಷನಾಲಿಟಿ, ಅದರ್ ನೇಮ್ಸು, ನೋನ್ ಫಾರ್ ಎಂಪ್ಲಾಯ್ಡ್, ಅವಾರ್ಡ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನ ಕರೆಕ್ಟಾಗಿ ಸೆಂಟೆನ್ಸಲ್ಲಿ ಬರೀಬೇಕು, ಪ್ಯಾರಾಗ್ರಾಫಲ್ಲಿ ಬರೀಬೇಕು. ನೋಡ್ಕೊಳ್ಳಿ, ತುಂಬಾ ಈಸಿ. ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ನೋಡ್ಕೊಳ್ಳಿ, ತುಂಬಾ ಈಸಿ ಇರ್ತವೆ. ನೆಕ್ಸ್ಟು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಬಿಲೋ. ಸ್ಟೋರಿ ಡೆವಲಪಿಂಗ್ 3 ಮಾರ್ಕ್ಸ್ ಇರ್ತದೆ, ಟೋಟಲಾಗಿ 3 ಮಾರ್ಕ್ಸು. ಇದು ಕೂಡ ತುಂಬಾ ಈಸಿ ಇರ್ತದೆ, ಕ್ಲೂಸ್ ಕೊಟ್ಟಿರ್ತಾರೆ, ಅದನ್ನು ಡೆವಲಪ್ಮೆಂಟ್ ಬರೀಬೇಕು. ಆನ್ಸರ್ಸ್ ಇದೆ, ಆದ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ಅದಾಂತ ನಿಮಗೆ ಒಂದು ಪಿಕ್ಚರ್ ಇರ್ತದೆ, ಸ್ಟಡಿ ದ ಪಿಕ್ಚರ್ ಗಿವೆನ್ ಬಿಲೋ. 3 ಮಾರ್ಕ್ಸ್ ಒಂದು ಪಿಕ್ಚರ್ ಕೊಡ್ತಾರೆ, ಆ ಪಿಕ್ಚರ್ ನೋಡಿಬಿಟ್ಟು ನೀವು ಆನ್ಸರ್ನ ಬರೀಬೇಕು. ಅರ್ಥ ಆಯ್ತಾ? ಆ ಪಿಕ್ಚರ್ಲಿ ಏನು ಮಾಡ್ತಾ ಇದ್ದಾರೆ ಅದನ್ನ ನೀವು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಅರ್ಥ ಆಯ್ತು? ನೋಡ್ಕೊಂಡು ಬರಬೇಕು, ತುಂಬಾ ಈಸಿ. ಇದು ಕೂಡ ಈಸಿ. ಅದಕ್ಕಿಂತ ಮುಂಚೆ ನೋಡಿ, ಯಾವುದೇ ಪಿಕ್ಚರ್ ಬರಲಿ ಸೈಲನ್ನು ಬರೀರಿ. ಯಾವ ಸಲು ಎ ಪಿಕ್ಚರ್ ಈಸ್ ಎ ವರ್ತ್ ಆಫ್ 1000 ವರ್ಡ್ಸ್, ದಿಸ್ ಈಸ್ ಎ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್. ಒಟ್ಟಿನಲ್ಲಿ ಈ ಲೈನ್ ಬರೀರಿ, ಎ ಪಿಕ್ಚರ್ ಈಸ್ ವರ್ತ್ ಆಫ್ 1000 ವರ್ಡ್ಸು, ಈ ಲೈನನ್ನು ಬರಬೇಕು. ನಂತರ ಅಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಸುವಲ್ ಇಂಪೇರ್ಡ್ ಕ್ಯಾಂಡಿಡೇಟ್ಸು. ಏನಾದರೂ ಫಿಸಿಕಲಿ ವಿಸುವಲ್ ಇಂಪೇರ್ಡ್ ಆಗಿದ್ದರೆ ಈ ಒಂದು ಕ್ವಶನ್ ಅಟೆಂಡ್ ಮಾಡ್ಬೋದು. ಅರ್ಥ ಆಯ್ತಾ? ದೃಷ್ಟಿವಿಕಲ ಚೇತನರಿಗೆ ಈ ಒಂದು ಕ್ವಶನ್ ಇರ್ತದೆ, ಅದು ನಾರ್ಮಲ್ ಸ್ಟೂಡೆಂಟ್ಸ್ಗೆ ಮೇಲಿನ ಕ್ವಶನ್ಸ್ ಬರೀಬೇಕು. ನಂತರ ಕೋಟ್ ಫ್ರಮ್ ಮೆಮರಿ ಅಂದರೆ ಏನು, ಪದ್ಯ ಭಾಗ ಪೂರ್ಣಗೊಳಿಸುವಂಥದ್ದು 4 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ. ಪಿಕ್ಸ್ ನಿಮಗೆ ಕ್ವಾಲಿಟಿ ಆಫ್ ಮಾರ್ಕ್ಸಿಂದ ಬಂದೇ ಬರ್ತದೆ. ಪೂರ್ತಿ ಕ್ವಾಲಿಟಿ ಆಫ್ ಮಾರ್ಕ್ಸಿ ಪದ್ಯ ಭಾಗವನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ಪೂರ್ತಿ ಪೊಯಮ್ನ ಕರೆಕ್ಟಾಗಿ 4 ಎಲ್ಲ ಸಾಲು ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ 4 ಸಾಲನ್ನ ಕೇಳ್ತಾರೆ. ಅರ್ಥ ಆಯ್ತಾ? 4 ಸಾಲನ್ನ ಕೇಳ್ತಾರೆ, ಪ್ರತಿ ಸಾಲಿಗೆ 1 ಅಂಕ ಇರ್ತದೆ. ಟೋಟಲಾಗಿ 4 ಮಾರ್ಕ್ಸ್ ಬಂದೇ ಬರ್ತದೆ. ಕ್ವಾಲಿಟಿ ಆಫ್ ಮಾರ್ಕ್ಸಿ ಪೂರ್ತಿ ಓದ್ಕೊಂಬಿಡಿ 4 ಮಾರ್ಕ್ಸ್ ಬಂದೇ ಬರ್ತದೆ. ಓಕೆ, ನೆಕ್ಸ್ಟು ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ. ಏನಾದರೂ ಪ್ಯಾಸೇಜು 4 ಮಾರ್ಕ್ಸಿಗೆ ಕೇಳ್ತಾರೆ, ತುಂಬಾ ಈಸಿ ಪ್ಯಾಸೇಜು, ಮೇಲೆ ಅನಿಸ್ತದೆ. ನೀವೇನು ಮಾಡಬೇಕು, ನೋಡಿಬಿಟ್ಟು ಬರೋದು ಅಷ್ಟೇ, ತುಂಬಾ ಈಸಿ. ಎಲ್ಲರೂ ಕೂಡ ಬರೆಯುವಂಥ ಕ್ವಶನ್ನು, ಎಲ್ಲರೂ ಕೂಡ ಬರೀತಾನೆ ಕೂತೇನೆ ಪ್ಯಾಸೇಜು. ನಂತರ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸು. ಇದು 4 ಮಾರ್ಕ್ಸು ಒಂದಿರ್ತದೆ, ಟೋಟಲಾಗಿ 4 ಮಾರ್ಕ್ಸು. ಇಲ್ಲಿ ಚಾಯ್ ಇರ್ತದೆ, ನಿಮಗೆ ಆಲ್ಮೋಸ್ಟು 3 ಕ್ವಶನ್ ಚಾಯ್ ಇರ್ತದೆ. ಆ 3ರಲ್ಲಿ ಒಂದನ್ನು ಬರಬೇಕು. ಏನು ಕ್ವಶನ್ನು? ಅರ್ಥ ಆಯ್ತಾ? ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ 36 ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಸಲ್ ಎಕ್ಸ್ಪೀರಿಯನ್ಸ್. ಪಿಕ್ಸ್ ಕೇಳ್ತಾರೆ, ಗ್ರ್ಯಾಂಡ್ ಮಾ ಕ್ಲಾಮ್ಸ್ ಸಮರಿ ನೋಡ್ಕೊಂಬಿಡಿ, 4 ಮಾರ್ಕ್ಸ್ ಬಂದೇ ಬಿಡ್ತು. ಸಮರಿ ನೋಡ್ಕೊಂಡ್ರೆ ಸಾಕು, 4 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಬಂದೇ ಬರ್ತದೆ. ಆಮೇಲೆ ಆರ್ ಕ್ವಶನು ಇದು ಇರ್ತದೆ, ಹೌ ಡಸ್ ದ ಪೋಯೆಟ್ ವಿಕ್ರೋ ಗೋಕಾಕ್ ಅಥವಾ ವಿ ಕೆ ಗೋಕಾಕ್ ವಾಂಟ್ ಟು ಪ್ರೇಸ್ ಮದರ್ ಇಂಡಿಯಾ ದ ಸಾಂಗ್ ಆಫ್ ಇಂಡಿಯಾ ಅನ್ಕೋತೀನಿ. ಇದು ಅರ್ಥ ಆಯ್ತಾ? ಇದು ಕೂಡ ಬರ್ತದೆ. ನೆಕ್ಸ್ಟು ಆರ್ ಕ್ವಶನ್, ಇನ್ನೊಂದು ಕ್ವಶನ್ ಯಾವುದು, ಇದು ಪೊಯಮಿಂದ ಕೂಡ ಕಳ್ತಾರೆ ನಿಮಗೆ. ಅರ್ಥ ಆಯ್ತಾ? ಐ ಆಮ್ ದ ಲ್ಯಾಂಡ್ ಅನ್ಕೋತೀನಿ. ಅರ್ಥ ಆಯ್ತಾ? ಈ ಒಂದು ಕ್ವಶನ್ ಕೂಡ ಬರ್ತದೆ, ನೋಡ್ಕೊಳ್ಳಿ. ಈ 3ರಲ್ಲಿ ಯಾವುದೋ ಒಂದನ್ನು ಬರೀಬೇಕು. ವಿಡಿಯೋ ಆದ್ಬಿಟ್ಟು ಕ್ವಶನ್ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಬಂದ್ಬಿಟ್ಟು ನಿಮಗೆ ರೈಟ್ ಆ್ಯಂಡ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಎಸ್ಸೆ ರೈಟಿಂಗು ಆದರೆ ಏನು ಪ್ರಬಂಧ, ಟೋಟಲಾಗಿ 4 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ. ಒಂದು ಇಲ್ಲಿ ಕೂಡ ನಿಮಗೆ ಚಾಯ್ಸ್ ಇರ್ತದೆ, ಆ ಚಾಯ್ಸ್ ಇರ್ತದೆ, ಯಾವುದಾದ್ರು ಒಂದನ್ನು ಬರೀಬೇಕು. ಸೊ 37 ವೆರಿ ಇಂಪಾರ್ಟೆಂಟು, ಬ್ಯಾನ್ ಆನ್ ಪ್ಲಾಸ್ಟಿಕ್ಕು. ಬ್ಯಾನ್ ಆನ್ ಪ್ಲಾಸ್ಟಿಕ್ ಕೇಳ್ಕೊಳ್ತಾರೆ, ರಿಪೀಟ್ ಆಗ್ಬೋದು. ಬ್ಯಾನ್ ಆನ್ ಪ್ಲಾಸ್ಟಿಕ್ಕು ನೋಡ್ಕೊಳ್ಳಿ, ಆನ್ಸರ್ ಇರ್ತದೆ, ನೋಡ್ಕೊಳ್ಳಿ. ಇಂಟ್ರೊಡಕ್ಷನ್ನು, ಎಕ್ಸ್ಪ್ಲನೇಷನು, ಕಲ್ಕುಲೇಷನ್ ಬರೀರಿ, 7 ಮಾರ್ಕ್ಸ್ ಸಿಗ್ತವೆ. ನಂತರ ಇಂಟರ್ನೆಟ್ ಕೂಡ ಇಂಪಾರ್ಟೆಂಟು, ಇಂಟರ್ನೆಟ್ ಕೂಡ ಕೇಳ್ಬೋದು. ಅದರಲ್ಲಿ ಮೇನು ನೋಡ್ಕೋಬೇಕು ಯಾವುದು, ನೀವು ಪೊಲ್ಯೂಷನ್ ನೋಡ್ಕೋಬೇಕು. ಒಂದು ಪೊಲ್ಯೂಷನ್ ಕೇಳ್ಕೊಳ್ತಾರೆ, ಅದರಲ್ಲಿ ವೇರ್ ಇಂಪಾರ್ಟೆಂಟ್ ಯಾವುದು, ಏರ್ ಪೊಲ್ಯೂಷನು. ರಿಪೀಟ್ ಆಗ್ತದೆ ಕ್ವಶನು. ಸೊ ಆನ್ವಲ್ ಎಕ್ಸಾಮಿಗೆ ಒಂದು ಪೊಲ್ಯೂಷನ್ ಮೇಲೆ ಬರ್ತದೆ, ಏರ್ ಆಗಿರಲಿ, ಸಾಯಿಲ್ ಆಗಿರಲಿ, ಒಟ್ಟಿನಲ್ಲಿ ಒಂದು ಪೊಲ್ಯೂಷನ್ ಬರ್ತದೆ. ಅಥವಾ ವಾಟರ್ ಪೊಲ್ಯೂಷನು ಕೇಳ್ಬೋದು. ಒಟ್ಟಿನಲ್ಲಿ ಪೊಲ್ಯೂಷನ್ ಮೇಲೆ ಒಂದು ಕ್ವಶನ್ ಹಾಕ್ತಾರೆ. ಪೊಲ್ಯೂಷನ್ ಟಾಪಿಕ್ನ ಬಿಡೋಕ್ಕೋಬೇಡಿ, ನಿಮಗೆ ಎಸ್ ಸಿಯಲ್ಲಿ ಕೇಳ್ಕೊಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಯಾವುದು, ಲೆಟರ್ ರೈಟಿಂಗು. ರೈಟ್ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. 5 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ ಲೆಟರ್ ರೈಟಿಂಗು, 5 ಮಾರ್ಕ್ಸಿಗೆ ಕೇಳ್ಕೊಳ್ತಾರೆ. ಸೊ ಒಂದು ವ್ಯವಹಾರಿಕ ವ್ಯಕ್ತಿಗೆ 2 ಇರ್ತವೆ, ಪರ್ಸ್ನಲ್ ಆಫೀಸರು 2 ಇರ್ತವೆ. ನಿಮಗೆ ಯಾವ್ದು ಬರ್ತದೆ ಒಂದು ಬರಬೇಕು. ಅವ್ರು ಕೊಟ್ಟಿರ್ತಾರೆ ಫ್ರಾಮು ಟು ಅಡ್ರೆಸ್ ಅವ್ರು ಕೊಟ್ಟಿರ್ತಾರೆ, ನೀವು ಜಸ್ಟು ಆ ಫಾರ್ಮೆಟಲ್ಲಿ ಬರಬೇಕಷ್ಟೇ. 38 ಇಮ್ಯಾಜಿನ್ ಯು ಆರ್ ಶಶಾಂಕ್ ಆರ್ ಶಮಿತಾ 10th ಸ್ಟ್ಯಾಂಡರ್ಡ್ ಸ್ಟಡಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ವಿದ್ಯಾನಗರ್ ಉಡುಪಿ. ರೈಟ್ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಇನ್ನು ಇದು ಬೇಡ ಅಂದರೆ ಆ ಕ್ವಶನು ಆಫೀಸಿಯಲ್ ಯಾವುದು ಕೊಟ್ಟಿದ್ದಾರೆ ನೋಡಿ. ರೈಟ್ ಲೆಟರ್ ಟು ದ ಮ್ಯಾನೇಜರ್ KSRTC ರಿಕ್ವೆಸ್ಟಿಂಗ್ ಹಿಮ್ ಟು ಪ್ರೊವೈಡ್ ಮೋರ್ ಬಸ್ಸಸ್ ಟು ಯುವರ್ ವಿಲೇಜ್. ಸೊ 2 ಬರಬೇಕು, ನೋಡ್ಕೊಳ್ಳಿ, ತುಂಬಾ ಸಿಸ್ಟಮೆಟಿಕ್ ಬರೀಬೇಕು. ಸೊ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ ಅನ್ಕೋತೀನಿ, 5 ಮಾರ್ಕ್ಸ್ಗೆ. ಸೊ 5 ಮಾರ್ಕ್ಸಲ್ಲಿ ನೀವು 5 ಮಾರ್ಕ್ಸ್ ಬೇಕಂದರೆ ಸಿಸ್ಟಮೆಟಿಕ್ ಬರೀರಿ, ಕೊಡ್ತಾರೆ, ಕೊಡಲ್ಲ ಅಂತ ಏನಿಲ್ಲ, ಕೊಡ್ತಾರೆ. ನೀವು ಸಿಸ್ಟಮೆಟಿಕ್ಕಾಗಿ ಕರೆಕ್ಟಾಗಿ ಬರೆದ್ರೆ ಕೊಡ್ತಾರೆ. ಕರೆಕ್ಟಾಗಿ ಹಾಕಿ ಒಂದನ್ನು ನೋಡ್ಕೊಳ್ಳಿ, ಯಾವುದೋ ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ.
ಸೊ ಎರಡೂ ನೋಡ್ಕೊಕ್ಕೆ ಹೋಗಬೇಡಿ, ಕನ್ಫ್ಯೂಸ್ ಆಗ್ತೀರಾ. ಯಾವ್ದಾರು ಒಂದನ್ನು, ಒಂದು ಆಫೀಸಲ್ಲಿ ಆಗಲಿ ಪರ್ಸ್ನಲ್ ಆಗಲಿ, ಯಾವ್ದಾದ್ರು ಒಂದನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಈಗೆಲ್ಲ ಸ್ಕೂಲಲ್ಲಿ ಹೇಳಿರ್ತಾರೆ, ಅವ್ರು ಯಾವ ರೀತಿ ಹೇಳಿದಾರೆ ಅದನ್ನ ಓದ್ಕೊಳ್ಳಿ. ಸೊ ಬೇರೆ ಓದ್ಕೋಕೆ ಹೋಗಬೇಡಿ, ಅವ್ರು ಯಾವ ರೀತಿ ಹೇಳಿದಾರೆ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ನೆನಪಿಳ್ತದೆ ಬೇಗ. ನೋಡ್ಕೊಳ್ಳಿ, ಆಫೀಸಿ ಲೆಟರು ಈ ರೀತಿ ಬರ್ತದೆ, ಫ್ರಾಮು ಟು, ಇಲ್ಲ ಡಿಯರ್ ಸರು, ರೆಸ್ಪೆಕ್ಟೆಡ್ ಸರ್ ಬರ್ತದೆ, ಅಥವಾ ಡಿಯರ್ ಸರ್ ಅಥವಾ ರೆಸ್ಪೆಕ್ಟೆಡ್ ಸರು. ರೆಸ್ಪೆಕ್ಟ್ ಅಂತ ಬಳಸಿ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟಂಗೆ ಆಗ್ತದೆ. ಇನ್ನು ಸಬ್ಜೆಕ್ಟ್ ಹಾಕಬೇಕು. ಆಮೇಲೆ ಬಾಡಿ ಆಫ್ ದ ಲೆಟ್ರು, ಥ್ಯಾಂಕಿಂಗ್ ಯು, ಯುವರ್ ಫೇತ್ಫುಲ್ ಅಂತ ಬರೀಬೇಕು. ಸೊ ಇಷ್ಟು ಇನ್ನು ಪ್ರಶ್ನೆ ಪತ್ರಿಕೆ ಈಗೆಲ್ಲ ಚಾನಲ್ ನಿಮಗೆ ಹಾಕಿರ್ತೀನಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ ಪ್ರತಿಯೊಂದು ಮಾಲ್ಗಳು ಹಾಕಿರ್ತೀನಿ. ಪ್ರತಿಯೊಂದು ವಿಷಯದಲ್ಲಿ ನಿಮಗೆ 4 ಬಿಟ್ಟಿದ್ದಾರೆ. ಸೊ ಎಲ್ಲ ಪ್ರತಿಯೊಂದು ಹಾಕಿರ್ತೀನಿ ಚಾನಲ್ಲಿ. ಇಷ್ಟೊಂದು ಪ್ಲೇಲಿಸ್ಟ್ ಇದೆ, ಒಂದು SLC ಮಾಲ್ ಪೇಪರ್ಸ್ 2025-26 ಅಂತ ಒಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ ಹೋದರೆ ಸಾಕು ನಿಮಗೆ ಪ್ರತಿಯೊಂದು ವಿಡಿಯೋಗಳು ಸಿಗ್ತವೆ, ಎಲ್ಲ ವಿಷಯದ್ದು ಸಿಗ್ತವೆ. ಜಸ್ಟ್ ಒಂದು ಟೈಮ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ ಎಲ್ಲವನ್ನ. ಅರ್ಥ ಆಯ್ತಾ? ಎಕ್ಸಾಮ್ಗೆ ತುಂಬಾ ಹೆಲ್ಪ್ಫುಲ್ ಆಗೋಂಥ ಕ್ವಶ್ಚನ್ ಪೇಪರ್ಸು ಪ್ರತಿಯೊಬ್ಬರು ನೋಡ್ಕೊಳ್ಬೇಕು. ನಿಮಗೆ ಅಂತ ಬೋರ್ಡರ್ ಬಿಟ್ಟಿದ್ದಾರೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಸ್ಕೋರ್ನ ಮಾಡಿ, ಎಲ್ಲರೂ ಪಾಸ್ ಕೂಡ ಆಗಿ. ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ, ಮತ್ತು ಯಾವ ಕ್ವಶ್ಚನ್ ಬರಬೇಕು ಅಂತ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಆಲ್ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.